ನಾಯಕತ್ವವೇ ನಿಮ್ಮ ಜನ್ಮಸಿದ್ಧ ಹಕ್ಕು, ಧೈರ್ಯವೇ ನಿಮ್ಮ ಉಸಿರು ಮತ್ತು ರಾಜಗಾಂಭೀರ್ಯವೇ ನಿಮ್ಮ ವ್ಯಕ್ತಿತ್ವವಾಗಿರುವ ಸಿಂಹರಾಶಿಯವರೇ ಸಿದ್ಧರಾಗಿ. ಮುಂಬರುವ ದಿನಗಳು ನಿಮ್ಮ ಬದುಕಿನಲ್ಲಿ ಒಂದು ಮಹತ್ತರವಾದ ಬದಲಾವಣೆಯ ಚಂಡಮಾರುತವನ್ನೇ ತರಲಿವೆ. ಒಂದು ಕಡೆ ನೀವು ಅಂದುಕೊಂಡಿದ್ದೆಲ್ಲವನ್ನೂ ಸಾಧಿಸುವ, ಕೀರ್ತಿ ಪ್ರತಿಷ್ಠೆಗಳ ಶಿಖರವೇರುವ ಅದ್ಭುತ ಯೋಗ ನಿರ್ಮಾಣವಾಗುತ್ತಿದ್ದರೆ, ಇನ್ನೊಂದು ಕಡೆ ನಿಮ್ಮ ನೆಮ್ಮದಿಯನ್ನೇ ಕಸಿದುಕೊಳ್ಳುವಂತಹ ಒಂದು ಅನಿರೀಕ್ಷಿತ ವಿಘ್ನ, ಒಂದು ಕಠಿಣ ಪರೀಕ್ಷೆ ನಿಮಗಾಗಿ ಕಾದಿದೆ. ಯಾವುದಾ ರಾಜಯೋಗ, ಯಾವುದಾ ಕಂಟಕ? ಸಿಂಹರಾಶಿಯವರೇ, ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯನ್ನೂ ನಿರ್ಧರಿಸಲಿರುವ ಈ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಇಷ್ಟಾರ್ಥಗಳು ಈಡೇರಲು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಅಥವಾ ಜೈ ಶ್ರೀರಾಮ್ ಎಂದು ಭಕ್ತಿಯಿಂದ ಕಾಮೆಂಟ್ ಮಾಡಿ. ಸಿಂಹರಾಶಿಯ ಅಧಿಪತಿ ಸ್ವತಃ ಗ್ರಹಗಳ ರಾಜನಾದ ಸೂರ್ಯದೇವ. ಸೂರ್ಯನೆಂದರೆ ತೇಜಸ್ಸು, ಅಧಿಕಾರ, ಕೀರ್ತಿ ಮತ್ತು ಆತ್ಮವಿಶ್ವಾಸ. ಈ ಸಮಯದಲ್ಲಿ ನಿಮ್ಮ ರಾಶ್ಯಾಧಿಪತಿ ಸೂರ್ಯನು ಅತ್ಯಂತ ಪ್ರಬಲವಾದ ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ. ಇದರ ಜೊತೆಗೆ ದೇವಗುರು ಬೃಹಸ್ಪತಿಯ ಶುಭದೃಷ್ಟಿ ನಿಮ್ಮ ಮೇಲಿರುವುದರಿಂದ ನಿಮ್ಮ ಬುದ್ಧಿಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ 100 ಮಡಿಯಾಗಲಿದೆ. ಗ್ರಹಗಳ ಈ ರಾಜಯೋಗವು ನಿಮ್ಮ ಪರವಾಗಿದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯವಿದು. ಆದರೆ ನೆನಪಿರಲಿ, ಸಿಂಹ ಎಷ್ಟೇ ಬಲಿಷ್ಠವಾಗಿದ್ದರೂ ಕಾಡಿನಲ್ಲಿ ಅದಕ್ಕೂ ಸವಾಲುಗಳ ಎದುರಾಗುತ್ತವೆ. ನಾನು ಮೊದಲೇ ಹೇಳಿದಂತೆ ಈ ನಾಣ್ಯಕ್ಕೂ 2 ಮುಖಗಳಿವೆ. ಆ ವಿಘ್ನದ ಬಗ್ಗೆ ವಿಡಿಯೋದ ಕೊನೆಯಲ್ಲಿ ವಿವರವಾಗಿ ಹೇಳುತ್ತೇನೆ. ಮೊದಲು ನಿಮ್ಮ ಜೀವನದಲ್ಲಿ ಆಗಲಿರುವ ಶುಭ ಬದಲಾವಣೆಗಳನ್ನು ನೋಡೋಣ. ಮೊದಲಿಗೆ ನಿಮ್ಮ ವೃತ್ತಿ ಜೀವನ. ಸಿಂಹರಾಶಿಯವರು ಹುಟ್ಟು ನಾಯಕರು. ಯಾರ ಕೈಕೆಳಗೂ ಕೆಲಸ ಮಾಡಲು ನೀವು ಇಷ್ಟಪಡುವುದಿಲ್ಲ. ನಿಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟಲು ಬಯಸುತ್ತೀರಿ. ನೀವು ಉದ್ಯೋಗದಲ್ಲಿದ್ದರೆ ಈ ಸಮಯ ನಿಮಗೆ ಬಡ್ತಿ ಮತ್ತು ಇನ್ಕ್ರಿಮೆಂಟ್ ತಂದುಕೊಡಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಬೆಲೆ ಸಿಗಲಿದೆ. ಆಫೀಸ್ನಲ್ಲಿ ನಿಮ್ಮ ಮಾತಿಗೊಂದು ತೂಕ ಬರುತ್ತದೆ. ಮೇಲಧಿಕಾರಿಗಳು ನಿಮ್ಮ ಐಡಿಯಾಗಳನ್ನು ಒಪ್ಪಿಕೊಳ್ಳುತ್ತಾರೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಸಿಂಹರಾಶಿಯವರಿಗೆ ಇದು ನಿಜಕ್ಕೂ ಸುವರ್ಣ ಕಾಲ. ಕಾಂಟ್ರಾಕ್ಟ್, ರಿಯಲ್ ಎಸ್ಟೇಟ್, ಸರ್ಕಾರಿ ಟೆಂಡರ್ ಅಥವಾ ಚಿನ್ನಾಭರಣ ವ್ಯಾಪಾರದಲ್ಲಿ ಇರುವವರಿಗೆ ನಿರೀಕ್ಷೆಗೂ ಮೀರಿದ ಲಾಭ ಕಾದಿದೆ. ಹೊಸ ಪಾಲುದಾರಿಕೆಗಳು ಲಾಭದಾಯಕವಾಗಿರುತ್ತವೆ. ನಿಮ್ಮ ಧೈರ್ಯದ ನಿರ್ಧಾರಗಳು ನಿಮ್ಮ ವ್ಯಾಪಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲಿವೆ. ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ನೋಡಿ ಸುಮ್ಮನೆ ದೂರ ನಿಲ್ಲಬೇಕಷ್ಟೇ. ಹಣಕಾಸಿನ ವಿಚಾರಕ್ಕೆ ಬಂದರೆ ಲಕ್ಷ್ಮೀದೇವಿಯ ಕೃಪಾಕಟಾಕ್ಷ ನಿಮ್ಮ ಮೇಲಿದೆ. ಸೂರ್ಯ ಮತ್ತು ಗುರುವಿನ ಬಲದಿಂದಾಗಿ ಹಣದ ಹರಿವಿಗೆ ಯಾವುದೇ ಕೊರತೆ ಇರುವುದಿಲ್ಲ. ನೀವು ಹಿಂದೆ ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಅಥವಾ ಯಾವುದಾದರೂ ಕೆಲಸದಲ್ಲೇ ನಿಮ್ಮ ಹಣ ಸಿಕ್ಕಿಹಾಕಿಕೊಂಡಿದ್ದರೆ ಅದು ಈಗ ನಿಮ್ಮ ಕೈ ಸೇರಲಿದೆ. ಬಹಳ ದಿನಗಳಿಂದ ಅಂದುಕೊಂಡಿದ್ದ ಹೊಸ ಮನೆ ಅಥವಾ ಐಶ್ವರ್ಯ ರೂಮವಾಹನ ಖರೀದಿಸುವ ಯೋಗ ನಿಮ್ಮದಾಗಲಿದೆ. ಆದರೆ ಸಿಂಹರಾಶಿಯವರ ಒಂದು ಸಣ್ಣ ದೌರ್ಬಲ್ಯವೇನೆಂದರೆ ತೋರಿಕೆಗೆ ಅಥವಾ ಪ್ರತಿಷ್ಠೆಗಾಗಿ ಹೆಚ್ಚು ಖರ್ಚು ಮಾಡುವುದು. ದಯವಿಟ್ಟು ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕಿ ಭವಿಷ್ಯಕ್ಕಾಗಿ ಸ್ವಲ್ಪ ಹಣವನ್ನು ಉಳಿತಾಯ ಮಾಡುವುದು ನಿಮ್ಮ ಜಾಣತನ. ಆರೋಗ್ಯ, ಪ್ರೀತಿ ಮತ್ತು ಕುಟುಂಬ. ಆರೋಗ್ಯವೇ ಭಾಗ್ಯ. ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ಅದ್ಭುತವಾದ ಚೈತನ್ಯವಿರುತ್ತದೆ. ಆದರೆ ಕೆಲಸದ ಒತ್ತಡ ಮತ್ತು ಅತಿಯಾದ ಕೋಪದಿಂದಾಗಿ ರಕ್ತದೊತ್ತಡ ಅಥವಾ ಉಷ್ಣ ಸಂಬಂಧ ಕಾಯಿಲೆಗಳು ಅಥವಾ ತಲೆನೋವು ನಿಮ್ಮನ್ನು ಕಾಡಬಹುದು. ಆದ್ದರಿಂದ ಪ್ರತಿದಿನ ಯೋಗ, ಧ್ಯಾನ ಮಾಡುವುದು ಮತ್ತು ಸಾಕಷ್ಟು ನೀರು ಕುಡಿಯುವುದು ಬಹಳ ಮುಖ್ಯ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರ. ಸಿಂಹರಾಶಿಯವರು ಪ್ರೀತಿಸಿದವರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡುತ್ತಾರೆ. ಮದುವೆಯಾಗದ ಒಂಟಿ ಸಿಂಹರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವಿರುತ್ತದೆ. ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವವರಿಗೆ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆಗಳು ದಟ್ಟಣಗಿವೆ. ಆ ದೊಡ್ಡ ವಿಘ್ನ ಮತ್ತು ಎಚ್ಚರಿಕೆ. ಇಲ್ಲಿವರೆಗೂ ಎಲ್ಲವೂ ಸಕ್ಕರೆಯಷ್ಟೇ ಸಿಹಿಯಾಗಲಿ ಅಲ್ಲವೇ? ಸಫಲತೆ, ಹಣ, ಪ್ರೀತಿ ಎಲ್ಲವೂ ನಿಮ್ಮದಾಗಲಿದೆ. ಆದರೆ ಸಿಂಹರಾಶಿಯವರೇ, ನಾನು ಮೊದಲೇ ಎಚ್ಚರಿಸಿದಂತೆ ಒಂದು ಕಠಿಣ ಪರೀಕ್ಷೆ ನಿಮ್ಮ ದಾರಿಗೆ ಅಡ್ಡ ಬರಲಿದೆ. ದಯವಿಟ್ಟು ಇದನ್ನು ಅತ್ಯಂತ ಗಮನವಿಟ್ಟು ಕೇಳಿ. ರಾಹು ಮತ್ತು ಶನಿಯ ವಕ್ರದೃಷ್ಟಿಯಿಂದಾಗಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ವಿವಾದಗಳು ಸೃಷ್ಟಿಯಾಗಬಹುದು. ನಿಮ್ಮ ಜೊತೆಯಲ್ಲೇ ಇರುವವರೇ ನಿಮ್ಮ ವಿರುದ್ಧ ಪಿತೂರಿ ಮಾಡುವ ಸಾಧ್ಯತೆ ಇದೆ. ಯಾರನ್ನು ಅತಿಯಾಗಿ ನಂಬಲು ಹೋಗಬೇಡಿ. ಈ ಸಮಯದಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶತ್ರು ಎಂದರೆ ನಿಮ್ಮ ಕೋಪ ಮತ್ತು ಅಹಂಕಾರ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೋಪಗೊಂಡು ನಿಮ್ಮ ಆಪ್ತರನ್ನೋ ಒಳ್ಳೆಯ ಸ್ನೇಹಿತರನ್ನು ದೂರ ಮಾಡಿಕೊಳ್ಳಬೇಡಿ. ಕಾನೂನಾತ್ಮಕ ವಿಚಾರಗಳಲ್ಲಿ ಆತುರ ಬೇಡ. ಸಹಿ ಮಾಡುವ ಮೊದಲು 100 ಬಾರಿ ಓದಿ.
ಭಯಪಡಬೇಡಿ, ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತದೆ. ನಿಮ್ಮ ಕಷ್ಟಗಳು ದೂರವಾಗಲು ಈ ಕೆಳಗಿನ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ. 1. ಪ್ರತಿದಿನ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯದೇವನಿಗೆ ಅರ್ಘ್ಯ ನೀರು ಅರ್ಪಿಸಿ. 2. ಓಂ ಭಾಸ್ಕರಾಯ ನಮಃ ಮಂತ್ರವನ್ನು ಅಥವಾ ಆದಿತ್ಯ ಹೃದಯ ಸ್ತೋತ್ರವನ್ನು ಪಡಿಸಿ. 3. ಶನಿವಾರದ ದಿನ ಶನೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಬಡವರಿಗೆ ಅನ್ನದಾನ ಮಾಡಿ. ಇದರಿಂದ ನಿಮ್ಮ ಶತ್ರುಬಾಧೆ ಮತ್ತು ಅಡೆತಡೆಗಳು ನಿವಾರಣೆಯಾಗುತ್ತವೆ. ಸಿಂಹರಾಶಿಯವರೇ, ನೀವು ಹುಟ್ಟು ಹೋರಾಟಗಾರರು. ಯಾವುದೇ ಸವಾಲುಗಳು ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನಿಮ್ಮ ತಾಳ್ಮೆ ಮತ್ತು ಬುದ್ಧಿವಂತಿಕೆಯನ್ನು ಅಸ್ತ್ರವನ್ನಾಗಿ ಮಾಡಿಕೊಳ್ಳಿ. ಜಯ ನಿಮ್ಮದೇ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸಿಂಹರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆಗೆ ಶೇರ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು. ಇದೇ ತರಹದ ನಿಖರ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.